ಕರಾವಳಿ ನ್ಯೂಸ್ಗೆ ಸ್ವಾಗತ. ಕುಂದಾಪುರದ ಕಾರ್ವಿ ಸಮಾಜಕ್ಕೆ ಕಳಂಕ ತಂದ ಸತೀಶ್ ಕಾರ್ವಿ, ಗಣೇಶ್ ಕಾರ್ವಿ ಹಾಗೂ ಆನಂದ್ ಕಾರ್ವಿ ಮೇಲೆ ಇಡೀ ಕಾರ್ವಿ ಕೇರಿ ಮುಷ್ಕರ ನಡೆಸಿತು. ಸುಳ್ಳು ಕೇಸ್ ಆಗ್ತಾ ಬಂದ್ರೆ ಯಾವ ಸುಳ್ಳು ಕೇಸು ನಿಲ್ತದ? ಎಲ್ಲ ಕಾನೂನು ಪ್ರಕಾರ ಅಲ್ಲಿ ಮಲಗಿ ಹೋಯ್ತೆ. ಕೊನೆಗೆ ಈಗ ಬಂದು ಒಂದು 2 ಕೇಸ್ ಉಳಿದಿದೆ, ಅದೆಲ್ಲ ಕೋರ್ಟಿಗೆಲ್ಲ ಹೋಗ್ತದೆ. ಇವತ್ತೊಂದು ಕೋರ್ಟ್ ಕೇಸ್ ಇದೆ, ಎಲ್ಲ ಸುಳ್ಳು ಕೇಸುಗಳು. ಹೀಗಿರುವಾಗ ನಮ್ಮ ದೇವಸ್ಥಾನದಲ್ಲಿ ಆಡಳಿತಾಧ್ಯಕ್ಷರ ಮೇಲೆ ಆಗ ಸದಸ್ಯರ ಮೇಲೆ ಮತ್ತಿಷ್ಟು ಕೇಸ್ ಇದ್ದಕ್ಕಿದ್ದಾಗ ಮೊನ್ನೆ ವಿದ್ಯಾರಂಗದ ಮೇಲೆ ಕೇಸು. ಈಗ ಮೊನ್ನೆ ಇದ್ದಕ್ಕಿದ್ದಂಗೆ ಮೇಲ್ಕೇರಿಯಲ್ಲಿ ಆನಂದ ಕಾರ್ಯವನ ಮನೆಗೆ 10 ಜನ ಹೋಗಿ ಅವನ ಮಗುವಿಗೆ ಹೊಡೆದ್ರು. 10 ಜನ ರಾತ್ರಿ ಅಂತೇಳಿ. ನಾವು ಅದೇ ಟೈಮಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೋ ಕಾರ್ಯಕ್ರಮ ಬಂದಿದ್ದೇವೆ. ಆದ್ರಿಂದ ಪೊಲೀಸ್ ಸ್ಟೇಷನ್ ಅಲ್ಲೇ ನಮ್ ಕ್ಯಾಮರಾ ಇದೆ. ಅವನ ಮನೆ ಹೋಗುದು ಹೇಗೆ ಆ ಸಮಯದಲ್ಲಿ? ಅದಾದ ನಂತರ ನೆಕ್ಸ್ಟ್ 4ನೇ ತಾರೀಕು ದಿವಸ ಸತೀಶ್ ಕಾರ್ಯ ಅವನ ಹೆಂಡತಿಗೆ ದೇವಸ್ಥಾನ ಅಧ್ಯಕ್ಷರು, ಕೌನ್ಸಿಲರ್ಸ್ ಮತ್ತೆ ಉಳಿದವರೆಲ್ಲ ಸೇರಿ 7 ಜನ ರೇಪ್ ಮಾಡಿದ್ದಾರೆ. ಅಂದ್ರೆ ಮಾನಭಂಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ದೊಡ್ಡ ಕಂಪ್ಲೇಂಟ್. ಅದು 354 ಎಂತದಾಗ್ತದೆ? ಇದು ಯಾರಿಗೆ ಬೇಕು? ಸುಮ್ಮನೆ ಬಿಟ್ಟಿಲ್ವಾ? ನನ್ನ ಹೆಂಡತಿನೇ ಇದಕ್ಕಿಡುದ? ಇದು ಎಲ್ಲುಂಟು ನಮ್ಮ ಸಮಾಜದಲ್ಲಿ ಇಂಥ ಘಟನೆ ಇತಿಹಾಸ. ಇಲ್ಲಿ ಮಾತ್ರ ಅಲ್ಲ, ಮಂಗಳೂರಿಂದ ಗೋವಾದವರು, ಕಾರವಾರದವರು ಎಲ್ಲರೂ ಯಾರು ಈ ತರ ಹೆಂಡತಿಯನ್ನು ಇಟ್ಟು ಮಾನಭಂಗ ಕೊಡ್ಲಿಲ್ಲ. ಅದನ್ನ ಮಾಡಿದ ನಂತರ ಸಮಾಜ ಎಲ್ಲ ಎಚ್ಚರಿಕೆ ಆಯ್ತು. ಇದೀಗ ನೀವು ಎಂಥದ್ದು ಮಾಡ್ತಾ ಇನ್ನೂ ಎಸಿಗೆ ಮಟ್ಟಕ್ಕೆ ಹೋಗ್ಲಿಕ್ಕೆ ತಯಾರಿ ಇರಬಹುದು ಅನ್ನೋ ದೃಷ್ಟಿಯಿಂದ ಸಮಾಜದವರೆಲ್ಲ ಸೇರಿ ದೇವಸ್ಥಾನಕ್ಕೆ ಬಂದು ನೀವು ಇದನ್ನ ಮಾಡ್ಲೇಬೇಕಿಲ್ಲ, ನಾವು ಇದಕ್ಕೆ ಕೈ ತಗೊಳ್ತೇವೆ ಕಾನೂನು ಅಂತ ಹೇಳಿದಾಗ ನಾವು ಈ ಸಮಿತಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಇಲ್ಲಿ ಒಂದು ಪ್ರತಿಭಟನೆ ಮಾಡಿದ್ದೇವೆ. ಇವತ್ತು ಪ್ರತಿಭಟನೆಯನ್ನು ಮೌನವಾಗಿ ಮಾಡಿದ್ದೇವೆ. ಯಾವುದೇ ಬೋರ್ಡ್ ಇಟ್ಕೊಳ್ಳಿಲ್ಲ, ಯಾರ್ದೇ ಹೆಸರು ಬರೀಲಿಲ್ಲ, ಮತ್ತು ಮೈಕ್ ಹಾಕ್ಲಿಲ್ಲ. ಚಂದ ರೀತಿಯಲ್ಲಿ ಮಾಡಿದ್ದೇವೆ. ಇದಕ್ಕೆ ನಮ್ಮ ಕಾನೂನು ಪ್ರಕಾರ ಆಕ್ಷನ್ ಸಿಗ್ಲಿಲ್ಲ ಅಂದ್ರೆ ನಾವು ಮುಂದೆ ದೊಡ್ಡ ಮಟ್ಟದಲ್ಲಿ, ಅಂದ್ರೆ ಇಡೀ ಕೊಂಕಣಕಾರ ಸಮಾಜ, ಇಡೀ ದೇಶದ ಸೇರಿಸಿ ನಾವು ಇದಕ್ಕೆ ಹೋರಾಟ ಕೊಡ್ತೇವೆ. ಈ ಬರೇ 3 ಜನ ಇವರೇ ಹೇಳ್ಕೊಂಡ ನನ್ನೊಟ್ಟಿಗೆ ಒಂದು 1000 ಜನ ಇದ್ದಾರೆ ಅಂತ. 3 ಜನ ಬಿಟ್ಟರೆ ಇವರೊಟ್ಟಿಗೆ ಯಾರಿಲ್ಲ ಸಮಾಜದಲ್ಲಿ. ಇವ್ರು 3 ಜನಂತೆ ಹೋರಾಟ. ಇವರೊಳಗೆ ನಮ್ಮ ಹತ್ರ ಎಷ್ಟು ಜನ ಇದ್ದಾರೆ? ಯಾರು ಇಲ್ಲ. ನಾನು ಮೊನ್ನೆ ಹೇಳಿದೆ, ಅಂದ್ರೆ 50 ಜನ 5 ಜನ ಯಾರಿದ್ರು ಬಂದು ಬರಲಿ ಅಂತ. ಯಾರಿಲ್ಲ. ಇವ್ರು 3 ಜನರದ್ದು ಈ ತರ ವಾಟ್ಸಪ್ ಫೇಸ್ಬುಕ್ ಉಂಟು ಅಂತೇಳಿ ಈ ತರ ಎಲ್ಲ ಬರೆಯೋದು ಎಲ್ಲರ ಮೇಲೆ. ಹಿಂದೆ ಮುಂದೆ ನೋಡಿದ್ರೆ ಎಲ್ಲ ಬರಿತಾ ಹೋಗುದು. ಮತ್ತೆ ಪೇಪರ್ನವ್ರಿಗೆ ಕಿರುಕುಳ ಕೊಡುದು. ಆ ಪೇಪರ್ನವ್ರು ಹಾಕ್ಲಿಲ್ಲ, ಮತ್ತೊಂದು ಪೇಪರ್ನವ್ರ ಹತ್ರ ಹೋಗಿ ಇದು ಹಾಕಿ ಅಂತ ಹೇಳಿ ಅಲ್ಲೋಗಿ ಕೈ ಮುಗಿದವ್ರಿಗೆ. ಇದೆಲ್ಲ ಎಂತ ಪರಿಚಯ ಇತ್ತಂದ್ರೆ ಇಲ್ಲೇ ಆಗ್ಲಿಲ್ಲ ಅಂದ್ರೆ ಮತ್ತೊಂದು ಕಡೆಗೆ ಇನ್ಫ್ಲುಯೆನ್ಸ್ ಮಾಡುದು. ಎಲ್ಲರಿಂದ ಇನ್ಫ್ಲುಯೆನ್ಸ್ ಎಲ್ಲೋ ಅಲ್ಲೋಗಿ ಒಂದು ಇನ್ಫ್ಲುಯೆನ್ಸ್ ಕುಂದಾಪುರಕ್ಕೆ. ಅವ್ರ ಪಾಪ ಎಂತ ಮಾಡುದು? ಇವತ್ತು ಇಷ್ಟು ಕೇಸ್ ಹಾಕಿದ್ರು ಕುಂದಾಪುರ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಗೆ ಒಂದು ಚೂರು ಯಾರಿಗೂ ಕೇಸನ್ನ ಇದು ಮಾಡ್ಲಿಕ್ಕೆ. ಕುಂದಾಪುರದ ಮಹಾಕಾಳಿ ದೇವಸ್ಥಾನದಿಂದ ತಾಲೂಕು ಆಫೀಸ್ ತನಕ ಮೆರವಣಿಗೆ ಮೂಲಕ ಎಸಿಗೆ ಮನವಿ ಸಲ್ಲಿಸಲಾಯಿತು. ಹೆಚ್ಚಿನ ಮಾಹಿತಿಗಾಗಿ hiKaravali.com ಆ್ಯಪ್ ಡೌನ್ಲೋಡ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.